ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರದ್ದು ಕಾಫಿ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕುಡಿಯೋದ್ರಿಂದ ಹೇಗೆ ದುಡ್ಡು ಉಳಿಸ್ಬೋದು ಅಂತ ನಿಮ್ಗೇನಾರ ಡೌಟ್ ಇದ್ದರೆ, ಏನಪ್ಪ ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ನಿಮ್ಗೇನಾರ ಅನಿಸಿದರೆ, ನಾನು ಹೇಳೋ ಇವತ್ತಿನ ವಿಷಯ ನಿಮಗೆ ಕೊನೆಗೆ ಓಕೆ ಇದು ಮಾಡ್ಬೋದಿತ್ತು ಅಂತ ನಿಮ್ಗೇನಾರು ಅನ್ನಿಸ್ಬೋದು. ಹೌದು, ಇದರಿಂದ ಒಂದಷ್ಟು ನಾವು ದುಡ್ಡನ್ನು ಸೇವ್ ಮಾಡ್ಬೋದಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಯಾಕೆ ಅಂದರೆ, ನೀವು ಕೆಲವೊಂದು ಇತ್ತೀಚೆಗಂತೂ ಇದು ಸ್ವಲ್ಪ ಟ್ರೆಂಡ್ ಅಂದರೆ ಅಷ್ಟರ ಮಟ್ಟಿಗೆ ಟ್ರೆಂಡಲ್ಲಿಲ್ಲ, ಸಾಧಾರಣವಾಗಿ ಟ್ರೆಂಡಲ್ಲಿದೆ. ಕೆಲವೊಂದು ಕಡೆಗಳಲ್ಲಿ ಇದನ್ನೆಲ್ಲ ಉಪಯೋಗಿಸೋದನ್ನು ನಾನು ನೋಡಿದ್ದೇನೆ. ನೀವು ಕುಡಿಯೋದ್ರಿಂದ ಅಥವಾ ಕುಡ್ದ ನಂತರ ಏನು ಮಾಡ್ತೀರಾ? ಕುಡಿದ ಮೇಲೆ ಬಾಟಲ್ನ ತೊಗೊಂಡೋಗಿ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಷ್ಟು ಹೊಡಿತೀರ, ಹೌದಲ್ವಾ? ಹೌದು, ಹಾಗೆ ಮಾಡೋದ್ರಿಂದ ನಿಮಗೆ ಲಾಸು, ನೀವೇ ದುಡ್ಡು ಕಳ್ಕೊತಾ ಇದ್ದೀರಾ. ಹೇಗೆ ಅಂತನಾ ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ, ನಾನೀಗ ತೋರಿಸಿದ್ನಲ್ಲ, ಏನು ಈ ರೀತಿ ನೀವು ಕುಡ್ದಂಥ ಬಾಟಲ್ಗಳನ್ನು ಗುಜಿರಿಗೆ ಅಥವಾ ಎಲ್ಲೆಲ್ಲೋ ಎಷ್ಟು ಹಾಳು ಮಾಡೋದಕ್ಕಿಂತ ಈ ರೀತಿ ನೀವು ಒಂದು ರೂಮ್ಗಳನ್ನು ಕಟ್ಟೋದು, ಇಲ್ಲ ಟೆರಸ್ ಮೇಲೆ ಏನಾದರೂ ನೀವು ಡಿಫ್ರೆಂಟಾಗಿ ಏನಾದ್ರು ರೂಮ್ಸ್ ಮಾಡ್ತೀವಿ ಅಂದರೆ, ಅಥವಾ ನಿಮ್ಮ ಮನೆಗಳಿಗೇ ನೀವು ಯಾವ್ದಾದ್ರು ಚಂದದ ಒಂದು ರೂಮ್ಸ್ ಎಲ್ಲ ಮಾಡ್ತೀವಿ ಅಂದರೆ ನೀವು ಮಾಡ್ಕೋಬೋದು. ಇದು ತುಂಬಾ ಏನು ಕೆಲಸ ಬರೋಲ್ಲ. ನೀವು ಕುಡ್ದಂಥ ಇಷ್ಟು ವರ್ಷ ಕುಡ್ದಂಥ ಬಾಟಲ್ಗಳು ಗುಡ್ಡೆ ಹಾಕಿದ್ರು ಕೂಡ ಇಷ್ಟೊತ್ತಿಗೆ ಒಂದು ದೊಡ್ಡ ಮನೆಯೇ ಕಟ್ಟುವುದಿತ್ತು. ಬಟ್ ಈಗ ಅದು ಯಾವುದೂ ಇಲ್ಲ, ಎಲ್ಲ ಗುಜರಿಗೆ ಹಾಕಿರ್ತೀರ ಅಥವಾ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ತೆಗೆದು ಡಿಸ್ಪೋಸ್ ಮಾಡಿರ್ತೀರ. ಹಾಗಾಗಿ ಇನ್ನು ಮೇಲೆ ಕುಡಿಬೇಡಿ. ನಾನು ಹೇಳೋದು ಆರೋಗ್ಯಕ್ಕೆ ಹಾನಿಕರ. ಕುಡಿಬೇಡಿ. ಕುಡಿದ್ರು ಒಂದು ಇಷ್ಟು ಲಿಮಿಟಲ್ಲಿ ಮಾತ್ರ ಕುಡೀರಿ. ಕುಡ್ದಂಥ ಬಾಟಲ್ಗಳನ್ನು ಅಲ್ಲಿ ಇಲ್ಲಿ ಎಷ್ಟು ಹಾಳು ಮಾಡೋದಕ್ಕಿಂತ, ಗುಜರಿಯವರಿಗೆ ನೀವು ಫ್ರೀಯಾಗಿ ಅದನ್ನು ದಾನ ಮಾಡೋದಕ್ಕಿಂತ ಈ ರೀತಿ ನಿಮ್ಮ ಗಾರ್ಡನ್ಗಳಿಗೆ ಯೂಸ್ ಮಾಡ್ಬೋದು, ಮನೆಗಳಿಗೆ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಗೋಡೆ ಕಟ್ಟೋದ್ರಿಂದ ಏನು ಉಪಯೋಗ ಅಂದರೆ, ಒಂದು ನಿಮಗೆ ಸಿಮೆಂಟು ಮರಳು ಈ ಏನು ಕಾಂಕ್ರೀಟ್ ಮಿಕ್ಸ್ ಮಾಡ್ತೀರಾ ಅದನ್ನು ಬಿಟ್ಟು ಇನ್ನೂ ಇಟ್ಟಿಗೆ ಇರ್ಬೋದು, ಇನ್ನು ಅದಕ್ಕೆ ಸಾರಣೆಗೆ ಬರುತ್ತಲ್ಲ, ಈ ರೀತಿ ನೈಸಾಗಿ ಕಾಣಲಿಕ್ಕೆ ಎಂತ ಹೇಳೋದು, ಅದಕ್ಕೆ ಸಾರಣೆಗೆ ಅಂತ ಹೇಳ್ತಾರೆ ನಮ್ಮ ಕಡೆ, ನೀವೇನು ಹೇಳೋದು ಗೊತ್ತಿಲ್ಲ. ಅದರದ್ದು ನಿಮಗೆ ಖರ್ಚೆಲ್ಲ ಉಳಿಯುತ್ತೆ. ಈ ಗೋಡೆಗಳನ್ನು ಯಾರೋ ಒಬ್ಬರು ಇದ್ದರೆ, ಒಬ್ಬರು ಮೇಷನ್ ಇದ್ದರೆ ನೀವೇ ಜೊತೆ ಸೇರ್ಕೊಂಡು ಮಾಡ್ಕೊಳ್ಬೋದು. ಸೀರಿಯಸ್ಲಿ ಕೆಲಸನೂ ಕಡಿಮೆ, ಆದರೆ ಸ್ವಲ್ಪ ಶ್ರದ್ಧೆಯಿಂದ ಮಾಡಬೇಕು. ಬಾಟಲ್ಸ್ ಎಲ್ಲ ಠಣ್ಣ ತೊಡೆದೋಗ್ಬಿಟ್ರೆ ಕಷ್ಟ. ನೀವು ಇದರಲ್ಲಿ ಗೋಡೆ ಮಾತ್ರ ಅಲ್ಲ, ಇದರಲ್ಲಿ ಪಿಲ್ಲರ್ ಸಮೇತ ಕಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಈ ರೀತಿ ಪಿಲ್ಲರ್ಗಳನ್ನು ನೀವು ಮನೆಗಳಿಗೂ ಉಪಯೋಗಿಸ್ಕೋಬೋದು. ಈ ಬಾಟಲ್ನ ತುದಿ ಅಂತೂ ನಿಮಗೆ ಕಾಣಿಸೋದಿಲ್ಲ, ಬಾಟಲ್ನ ಹಿಂದುಗಡೆ ಭಾಗ ಮಾತ್ರ ನಿಮಗೆ ಹೊರಗಡೆಗೆ ಕಾಣಿಸುತ್ತೆ. ನೀವು ಅದನ್ನು ಒಂದೇ ಕಲರಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಕಲರ್ ಬಾಟಲ್ಗಳು ಸಿಕ್ಕಿದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಗೋಡೆಗಳನ್ನು ಕಟ್ಟಿದರೆ, ನೀವು ಗೋಡೆಗಳನ್ನು ಕಟ್ಟೋದಾದ್ರೆ ಆ ಹೊರಗೆಗೆ ಅದರ ಏನು ಮುಂದಿನ ಭಾಗ ಹೊರಗಡೆಗೆ ಏನು ನಿಮಗೆ ಕಾಣಿಸುತ್ತೆ ಅಲ್ಲಿಗೆ ನೀವು ಕ್ಯಾಪ್ಗಳನ್ನು ಹಾಕ್ಬೋದು. ಬಿಯರ್ ಬಾಟ್ಲುಗಳಿಗೆ ಕ್ಯಾಪ್ಗಳು ಸಿಗೋದು ಕಷ್ಟ, ಥ್ರೆಡ್ ಇರೋಂಥ ಬಾಟಲ್ಗಳಿಗೆ ಕ್ಯಾಪ್ಗಳು ಸಿಗುತ್ತೆ, ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಅದಕ್ಕೆ ಏನಾದ್ರು ಒಂದು ಹಾಕಿ ನೀವು ಕವರ್ ಮಾಡಿದರೆ ಗೋಡೆಗಳಂತೂ ಚೆಂದ ಆಗ್ತದೆ. ಅದರೊಳಗೆ ಯಾವುದೇ ಹುಳ ಉಪ್ಪಟ ಎಲ್ಲ ಬಂದು ಸೇರ್ಕೊಳ್ಳೋದಿಲ್ಲ, ನೋಡಲಿಕ್ಕೂ ಚೆಂದ ಇರ್ತದೆ. ನೀವು ಅದಕ್ಕೆ ಕೆಲವೊಂದು LED ಲೈಟ್ಗಳನ್ನು ಹಾಕ್ಬೋದು. ಈ ಗೋಡೆಯಿಂದ ನೈಟ್ ಲೈಟ್ ಹಾಕಿದಾಗ ಕೂಡ ಈಚೆ ಹೊರಗಡೆಯಿಂದ ಒಳಗಡೆಗೆ ಕಾಣಿಸೋದಿಲ್ಲ, ಒಳಗಡೆಯಿಂದ ಹೊರಗಡೆಗೆ ಏನು ಕಾಣಿಸೋದಿಲ್ಲ, ಅಂದರೆ ಟ್ರಾನ್ಸ್ಪರೆಂಟ್ ಆಗಿ ಏನೂ ಇಲ್ಲ, ಕಾಣಿಸೋದಿಲ್ಲ. ಇವರು ಈ ಜಾಗದಲ್ಲಿ ನೈಟ್ ಲೈಟ್ ಹಾಕಿದಾಗ ಎಷ್ಟು ಚೆಂದ ಕಾಣ್ತದೆ ಅಂದರೆ, ಫೋಟೋ ವೈಬ್ ಅಂತೂ ಸೂಪರಾಗಿ ಬರ್ತದೆ. ನಿಮ್ಮ ಮನೆಗೆ ಬಂದವರೆಲ್ಲ ಫಸ್ಟ್ ಹೋಗಿ ನೀವು ಮಾಡಿರೋಂಥ ರೂಮು ಪಿಲ್ಲರ್ಗಳು ಇಂಥದ್ದನ್ನೇ ನೋಡ್ತಾರೆ. ಇದರಿಂದ ಉಪಯೋಗ ಇದೆ, ಒಂದಷ್ಟು ದುಡ್ಡು ಉಳಿಸ್ಬೋದು ಅಂತ ನನಗನ್ನಿಸ್ತು. ಕುಡಿಯೋರಿಗೆ ಈ ಸಜೆಷನ್, ಕುಡಿದ ಮೇಲೆ ಬಾಟಲ್ಗಳನ್ನ ಅಲ್ಲಿ ಇಲ್ಲಿ ಎಸಿಬೇಡಿ. ಈ ಥರ ಇಡಿ ಪಿಲ್ಲರು, ಕಾಂಪೌಂಡು ಏನಾದ್ರು ಒಂದು ನೀವು ಮಾಡ್ಬೋದು. ಕಾಂಪೌಂಡ್ ಮಾಡಿದರೆ ಕಿಡಿಗೇಡಿಗಳ ಕಾಟ ಇರುತ್ತೆ, ಬಾಟಲ್ಗಳನ್ನೆಲ್ಲ ಬಂದು ಹೊಡೆಯೋದು, ಮಕ್ಕಳೆಲ್ಲ ಹೊಡೆದೋಕ್ಕೋದೆಲ್ಲ ಮಾಡ್ತಾರೆ. ಕಾಂಪೌಂಡ್ಗಳಿಗಿಂತ ನೀವು ಮನೆ ಒಳಗಡೆ ಗಾರ್ಡನ್ಗೆ, ಪಿಲ್ಲರ್ಗೆ ಇದೆಲ್ಲ ಯೂಸ್ ಮಾಡಬಹುದು. ಇದರಿಂದ ನಿಮಗೊಂದಷ್ಟು ಸೇವ್ ಆಗುತ್ತೆ. ನನಗೆ ಅನಿಸಿದ ಪ್ರಕಾರ ನಿಮಗೆ ಒಂದಷ್ಟು ಸೇವ್ ಆಗುತ್ತೆ. ಅಂದರೆ ನೀವು ಈ ಕನ್ಸ್ಟ್ರಕ್ಷನಿಗೆ ನೀವು ಏನಾದ್ರು ಮಾಡುವಾಗ ನಿಮಗೆ ಸೇವ್ ಆಗ್ತದೆ, ಆದರೆ ಸೇವ್ ಆಗೋದು ಬಾಟಲ್ ತಗೊಳ್ಳುವಾಗ ಹೋಗ್ತದೆ.
ಅದಕ್ಕೆ ನಾ ಜವಾಬ್ದಾರಿ ಅಲ್ಲ. ಈ ಐಡಿಯಾಕ್ಕೆ ಮಾತ್ರ ನಾನು ಈ ರೀತಿ ನೀವು ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಯಾರು ಲೇಡೀಸ್ ನನ್ನ ಬೈಕೋಬೇಡಿ ಆಯಿತಾ. ಈ ಕುಡಿಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ ಅಂತ. ಖಂಡಿತ ನಾನು ಕುಡಿಯೋದಕ್ಕೆ ಪ್ರೇರೇಪಿಸ್ತಾ ಇಲ್ಲ. ಆದರೆ ಸೀಸದಿಂದ ನೀವು ಈ ರೀತಿ ಯೂಸ್ ಮಾಡಬಹುದು ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಈ ವಿಷಯ ಖುಷಿ ಆಗಿರ್ಬೋದು, ಅದರಲ್ಲೂ ಮದ್ಯಪ್ರಿಯರಿಗಂತೂ ಖುಷಿ ಆಗಿರ್ಬೋದು ಅಂತ ನನಗನ್ಸೋದು. ಓಕೆ, ವಿಡಿಯೋ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ನನ್ನ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಠಣ್ಣ ತೊಡೀರಿ. ಆಗಿದ್ದರೆ ಮಾತ್ರ ನಾನು ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.